ಮಲ್ಲೇಶಿ, ನೀನು ನನ್ನ ಕ್ಲೋಸ್ ಫ್ರೆಂಡ್ ಇದ್ದ ಹಾಗೆ. ಈ ಪಾಟೀಲ್ನ ಆಸ್ತಿ ಪಡೆದುಕೊಂಡು ಇಬ್ಬರಿಗೂ 50-50 ಏನಂತೀಯ? ಅದೇನಂತ ಬಿಚ್ಚೇಳು ಶಶಿಧರ್. ಮಲ್ಲೇಶಿ, ಇಂದು ನಡೆಯುವ ಈ ಸಂಪೂರ್ಣ ಪಾರ್ಟಿಯಲ್ಲಿ ನಿನ್ನ ಪಾಟಿನಲ್ಲಿ ಅತಿಯಾದ ಮಬ್ಬು ಮಾಡಿಸಿ ಅವನ ಎಲ್ಲ ಸರ್ವ ಆಸ್ತಿಗೆ ಸಹಿ ತೆಗೆದುಕೊಳ್ಳಬೇಕು. ಅನ್ನ ಹಾಕಿ ಸಾಕಿಸಲು ತಂದೆಗೆ ವಿಷವನ್ನು ಬರೆಸುವುದೇ ಅದು ನನ್ನಿಂದ ಸಾಧ್ಯವಿಲ್ಲ ಶಶಿಧರ್, ಸಾಧ್ಯವಿಲ್ಲ. ಮಲ್ಲೇಶಿ, ಇದಕ್ಕೆ ನಿನಗೆ ಹುತ್ತು ಸುಳಿ ಮಗನ ಅನ್ನೋರು. ನಿನ್ನ ಗೌಡನಿಂದಲೇ ನೀನು ಆ ಗೌಡನಿಗೆ ಏನು ಬೇಕಾದ್ದು ಮಾಡಿದ್ದಿ. ಆದರೆ ಆ ಗೌಡ ನಿನಗೆ ಏನು ಕೊಟ್ಟಿದ್ದಾನೆ? ಹಣ ಕೊಟ್ಟಿರುವನೆ, ಹೆಂಡ ಕೊಟ್ಟಿರುವನೆ, ಬಂಗಾರ ಕೊಟ್ಟಿದ್ದಾನೆ. ಎಲ್ಲ ನಿನ್ನ ಪಾಟೀಲ್ನಲ್ಲಿ ನೀ ಅತ್ತಮು ಸತ್ತು ಸುಡುಗಾಡ ಸೇರಿದೆ. ನೀನೇಕೆ ಯೋಚಿಸುತ್ತಿರುವಿ? ಹೇಳು ಮಲ್ಲೇಶಿ, ಹೇಳು. ಅಂದರೆ ನನ್ನ ಪಾಟೀಲಿನಲ್ಲಿ ನಿಯತ್ತಿಲ್ಲವೇ? ಎಲ್ಲ ಮಲ್ಲೇಶಿ, ಎಲ್ಲ. ದೇವರಂತ ಶಿವಭಕ್ತನಾದ ಶಂಕರಗೌಡ ಅವರ ಅಣ್ಣನಲ್ಲವೇ? ಅವನು ನಡೆಸಬೇಕಾದ ಒತ್ತಡದಾರಿಕೆ ಗೌಡಿಗೆ ದರ್ಬಾರ ಆ ಪಾಟೀಲನಿಗೆ ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಅವರ ಆಸ್ತಿ ಅಂತಸ್ತೆಲ್ಲ ಪಾಟೀಲಿನ ಹೆಸರಿಗೆ ಬರೆದಿದ್ದಾನೆ. ಆ ಆಸ್ತಿಯನ್ನು ನಾವು ಪಡೆಯಲೇಬೇಕು. ನನಗೆ ಅರ್ಧ, ನಿನಗೆ ಅರ್ಧ. ನಾನು ಮಾಡ್ತೀನಿ. ಹೌದು ಶಶಿ, ಹೌದು. ಬಡ ಮಕ್ಕಳೆಲ್ಲರ ಆಸ್ತಿಯನ್ನು ನಾವಿಂದು ಪಡಿಲೇಬೇಕು. ನಿನ್ನ ಹತ್ತಿ ಗುಡರನ್ನು ಸುತ್ತ ಸೇಡನ್ನು ನೀನು ತೀರಿಸಿಕೊಳ್ಳಲೇಬೇಕು. ನನ್ನ ಸುಟ್ಟು ಸೇಡಿಗಾಗಿ ಅವರ ಹತ್ತಿಗೆ ಹೆಣ್ಣು ಕೊಲೆ ಮಾಡಿದೆ. ಮಲ್ಲೇಶಿ, ಇನ್ನು ನೋಡ್ತಾ ಇರೋ ಈ ನನ್ನ ಕೈ ಚಳಕ. ಈ ಕಾರಣಕ್ಕೆ ಸಹಿ ಹಾಕಿಸಿ ಕಳಿಸಿಬಿಡಬೇಕು ಅವನ ಆಸ್ತಿಯನ್ನು. ಇದಕ್ಕೆಲ್ಲ ನನ್ನ ಸಹಕಾರ ಪೂರ್ಣ ಬೆಂಬಲವಿದೆ. ಹಾಗಂತ ನಾನು ಈಗಾಗಲೇ ಎಲ್ಲ ಆಸ್ತಿ ನಂಬರನ್ನು ತಂದಿರ್ತೇನೆ ಹಾಗೂ ಅವನ ಫ್ಯಾಕ್ಟರಿ ಸಮೇತ ಬಾಂಡನ್ನು ತಂದಿರ್ತೇನೆ. ಅವನಿಗೆ ಅತಿಯಾದ ಮಬ್ಬು ಮಾಡಿಸಿ ಅವನಿಗೆ ಸೆರೆ ಕುಡಿಸಿ ನೀ ಕಾರ್ಯಕ್ಕೆ ಸಹಿ ಮಾಡಿಸಿ ಆ ನಂತರ ನನಗೆ ಅರ್ಧ, ನಿನಗೆ ಅರ್ಧ. ಹೌದು, ನಾನು ಈ ಕೆಲಸವನ್ನು ಮಾಡಿ ಶ್ರೀಮಂತನಾಗಲೇಬೇಕು. ಆಗಬೇಕು ಅಲ್ಲ ಮಲ್ಲೇಶಿ, ಹಾಗೇ ಆಗ್ತೀಯ. ಮೊದಲು ಈ ಶಶಿಧರನನ್ನು ನಂಬು. ಹಾಗಂತ ಡ್ಯಾನ್ಸರ್ ಬರಲಿಕ್ಕೆ ಹೇಳ್ತೇನೆ. ನೀನು ಈ ಟೇಬಲ್ ಮೇಲೆ ಎಲ್ಲ ಸಿದ್ಧತೆಯನ್ನು ಮಾಡಿಡು. ಗೌಡ್ರು ಬರು ಹೊತ್ತಾಯ್ತು. ಆ ಶಂಭುನಿಗೆ ಗೊತ್ತಾಗದ ಈ ಕಾರ್ಯ ನಡೆಯಬೇಕು. ಆಯ್ತು ಆಯ್ತು, ನಡೆ. ಏನು ಶಶಿಧರ್, ಪಾರ್ಟಿ ಏರ್ಪಾಟು ಇನ್ನೂ ಮುಗಿದಿಲ್ಲವೇ? ಎಲ್ಲ ರೆಡಿಯಾಗಿದೆ ಬನ್ನಿ ಗೌಡ್ರೆ. ಇದು ಸಂತೋಷದ ಪಾರ್ಟಿ ಅಲ್ಲವೇ? ಇದೇನು ಸಂತೋಷದ ಪಾರ್ಟಿನೋ ಏನು ಟಂಗಣ್ಣಕ್ಕ ಹೂವು ಪಾರ್ಟಿನೋ ಒಂದು ತಿಳಿವಾತ್ರಿ. ಗುರುವೇ ಶಂಭುಲಿಂಗ ಆತಲಿ ಮಲ್ಲೇಶ್
ಮಲೇಸಿ ಏ ಮಲೇಸಿ ಡ್ಯಾನ್ಸರ್ಗೆ ಹೇಳು ಬರ್ಲಿಕ್ಕೆ, ಡ್ಯಾನ್ಸರ್ಗೆ ಹೇಳು. ಡ್ಯಾನ್ಸರ್ ಕಮಾನ್. ಮಲ್ಲೇಸಿ ಮಲ್ಲೇಸಿ ನಿಮ್ಮ ಗೌಡ್ರಿಗೆ ಪಾರ್ಟಿ ಅರೇಂಜ್ಮೆಂಟ್ ಮಾಡು. ಮಲೇಸಿ ಏ ಮಲೇಸಿ, ನನ್ನ ಬಲಗೈ ಬಂಟು ನೀನಾಗಿರುವಾಗ ನಿನ್ನಂತ ಬಂಟ ನಾನು ಪಡೆದು ನಾನೇ ಧನ್ಯ, ಪಡೆದುಕೊಂಡು ನಾನೇ ಧನ್ಯ. ಇದುವರೆಗೂ ನಿನಗೇನು ನಾನು ಕೊಟ್ಟಿಲ್ಲ. ಈಗ ನಿನಗೇನು ಬೇಕೋ ಕೇಳೋ ಹೊಚ್ಚೊಳೆ ಮಗನೇ, ಅದನ್ನೇ ನಾನು ನಿನಗೆ ಕೊಡುತ್ತೇನೆ. ಎಂತ ಮಾತಾಡಿದ್ರೆ ದುನಿಯಾ, ನೀವೇ ನಮಗೆ ಸಂಪತ್ತಿದ್ದಾಗೆ. ಮಲ್ಲೇಸಿ ತಾಳಿ ಬಿಟ್ಟಾಗ ತೂರಿಕೊಳ್ಳಬೇಕು. ತೆಗೆದುಕೋ ಇದನ್ನ. ಮಾಲೇಶಿ ಗೌಡ್ರು ಪಾಪಾಳೆ ಮರ ಇದ್ದಾಗಲಿ, ಪಾಪಾಳೆ ಮರ ಇದ್ದಂಗ ಹಣ್ಣು ಅಟ್ಟ ಹರ್ಕೊರ್ಲಿ, ಬುಡಕ ಕೈ ಹಾಕಿ ಗಿಡ ಕಡಿಬೇಡಲೆ. ಶಂಭು, ಹೆಣ್ಣು ಬೇಕು ನಿನಗೆ, ಹೆಂಡ ಬೇಕು. ಎಲ್ಲ ರಗಡ ತೆಗೆದುಕೋ ಇನ್ನಷ್ಟು ತೀರ್ಥ. ರಗಡ ಕುಡಿಸಿಪ್ಪ. ಹೆಣ್ಣು ಬೇಡ ಬಾ, ಅದನ್ನ ನೀವು ಹೊಡ್ಕೊಂಡು ಹೋಗ್ರಿ. ಆದ್ರೆ ಹೆಂಡ ಬೇಕು, ಹೆಂಡ ಬೇಕು. ತಗೋ ಇನ್ನಷ್ಟು ತೀರ್ಥ. ಮಲ್ಲೇಸಿ ನಿಮ್ಮ ಗೌಡ್ರು ಬಾಳ ಜೋಲಿ ಹೊಡಿಯಾಕತ್ಯಾರ. ನಿಮ್ಮ ದಣಿಯಾರ ಬಾಳ ಜೋಲಿ ಹೊಡಿಯಾಕತ್ಯಾರ. ಇನ್ನೆಷ್ಟು ಹಾಕಿ ಇನ್ನೊಂದು ಸ್ವಲ್ಪ ಕುಡಿಸೋರಿಗೆ. ಹಲೋ ಹಲೋ ಹಲೋ, ಲೇ ಬಾರೋ ಹುಚ್ಚೋಳಿ ಮಗನ, ಏನ್ ಬೇಕಪ್ಪ? ಮಲ್ಲೇಸಿ ಏನಾರ ನಿಮ್ಮ ಅಮೃತದ ಕೈ ಕೊಡ್ರಿ ಸ್ವಲ್ಪ. ಯಾಕೋ ನಾನೇ ನಿಮ್ಮವನಾಗಿರುವಾಗ ನಿನಗೇನು ಬೇಕಾದಂತ ಬಾರೋ ಎರಡು ಸೊಳೆ ಮಗನ ತಗೋ ಹೇಳ. ಸೊಳೆ ಮಗನ ಏನ್ ಬೇಕಾ ತೋರಿ ಹೋಲೆ. ಶಶಿಧರ್, ತೆಗೆದುಕೊಳ್ಳಿ ಬಂಡೆನ, ಹುಷಾರಾಗಿಟ್ಟುಕೊಳ್ಳಿ. ಮಲ್ಲೇಸಿ ನಿಮ್ಮ ದಣಿಯಾರ ಬಾಳ ಜೋಲಿ ಹೊಡಿಯಾಕತ್ಯಾರ. ಸ್ವಲ್ಪ ಛಾಯಾ ಹೋಟೆಲ್ಗೆ ಹೋಗಿ ಚಾ ತಂದು ಕುಡಿಸೋ ಅವರಿಗೆ. ಹಲೋ, ಈ ಪರದೇಶಿ ಶಂಭುಲಿಂಗಟ್ ಏನಾರು ಹಾಕ್ರೋ ಏನಲ್ಲ. ಅಂತೂ ನಾನು ಹೇಳುತ್ತಿರುವ ಈ ಕಪಟ ನಾಟಕದ ಕಾರಸ್ಥಾನ ಸಂಶಯ ಇಲ್ಲದ ಸಾಗವಾಗಿ ಸಾಗುತ್ತದೆ. ಸಮಯಕ್ಕೆ ತಕ್ಕಂತೆ ಸಾಧನೆ ಮಾಡಿದ ಕೀರ್ತಿ ಈ ಶಶಿಧರಗೈತಿ. ಹಠವಾದಿ ಗೌಡನೆಂದು ನನ್ನ ತಂದೆಯನ್ನು ಎದುರು ಹಾಕಿಕೊಂಡು ನಮ್ಮ ವಂಶೆಯನ್ನು ಸರ್ವನಾಶ ಮಾಡಿ ಹೊಟ್ಟಿಯಲ್ಲ ಪಾಟೀಲ. ಹೇಗಿದೆ ಈ ಶಶಿಧರನ ಕಾರಸ್ಥಾನ? ಇದೇ ಈ ಒಪ್ಪಿಗೆ ಪತ್ರದಿಂದ
ಒಪ್ಪಿಗೆ ಪತ್ರ ನಿಮ್ಮ ಸರ್ವ ಆಸ್ತಿಗೆ ನಾನು ಹಕ್ಕುದಾರ ಆಗಿ ನನ್ನ ಸಾಧನೆಯನ್ನು ಮುಗಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶಶಿಧರನೇ ಅಲ್ಲ. ಮಲ್ಲೇಸಿ ಬಂಡೆ ಶಶಿಧರ್ ಬಂಡೆ. ಹಲೋ ಗೌಡ್ರ ಸರಿಯಾಗಿ ಕುತ್ಕೊಳ್ರಿ, ದೊಡ್ಡ ದಣಿಯರ್ ಬರಕತ್ತಾರ. ಏನು ನಮ್ಮ ಅಣ್ಣ ಆ ಹುಚ್ಚ ಗೌಡ ಬರ್ಲಿಕ್ಕೆ ಎತ್ತಿದ್ದಾನ? ಬರಬೇಡ. ಆ ಹುಚ್ಚೊಳೆ ಮಗನ ಏನು ಕೆಲಸ ಐತಿಲ್ಲ, ಎದಕ್ಕೆ ಬರ್ತಾನ? ಬರಬೇಡ. ಹೇಳಿದು ಮನೆಯಲ್ಲಿ ಸರಾಯ ಮಾಡ್ದೆ, ಇದೇನು ಮನೇನೋ ಸರಾಯ ಅಂಗಡಿನೋ ಮೂರ್ಖ. ಅದೇನೇ ಇರಲಿ, ನನ್ನಪ್ಪನ ಇಲ್ಲದೆ ಇಲ್ಯಾಕ ಬಂದೆವು ಎಬಡ ಸೊಳೆ ಮಗನ ನೀನು? ಏಯ್! ನನ್ನ ಮನೆಗೆ ನಾನು ಬರಬೇಕಾದ್ರೆ ಯಾರಾದರೂ ಅಪ್ಪಣೆ ಪಡೆಯಬೇಕೇನೋ ಮೂರ್ಖ. ನಿನ್ನ ಮನೆ ಎಂದು ನೀನು ಆ ಬಡ ಬಿಕಾರಿ ಕೂಡ ಬೆನ್ನತ್ತಿ ಹೋದೆಯೋ ಅಂದೆ ಹೋಯಿತು. ನಿನ್ನ ಮನೆ ಈಗ ನಿನಗೇನಿದ್ದರು ಸುಡಗಾಡೆ ಸ್ವಂತ ಮನೆ. ಬೇಡ, ಕುಡಿದ ಮತ್ತೆ ನೀನು ಏನೇನೋ ಮಾತಾಡ್ತೀಯನೋ ಮೂರ್ಖ. ಹಿರಿಯನ್ನ ಖಬರ್ ಇಲ್ಲದೆ ಮಾತನಾಡುವೇನೋ ಮೂರ್ಖ. ಪಡಿಲ, ಕುಡಿದ ಮತ್ತಲ್ಲಿ ಹಿರಿಯನ್ನ ಹಣದ ತಂದಸೆ ಸಮಾನವಿದೆ ಎಂದು ಅರಿವಿಲ್ಲದ ಬೊಗಳುವೇನೋ ನೀಚ. ನಿನ್ನ ಮೋಸದ ಮಾತಿಗೆ ನನ್ನ ಹೆಸರಿಗಿಂತ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಬರೆದುಕೊಟ್ಟೆ. ಅದಕ್ಕೆ ಆದರೂ ನೀನು ಕುತಂತ್ರ ರೂಪಿಸಿ ನನ್ನ ಶಿವರಾಯನನ್ನು ಮನೆಯಿಂದ ಹೊರಗೆ ಹಾಕಿದೆಯಲ್ಲ, ಈ ನಮ್ಮ ಶಾಪ ನಿನಗೆ ತಟ್ಟದೆ ಬಿಡಲಾರದು ಪಾಟೀಲ, ನಿನಗೆ ತಟ್ಟದೆ ಬಿಡಲಾರದು. ಶಂಕರಗೌಡ, ಮತ್ತ ಬಡ ಪಿಕಾರಿ ಹೆಸರನ್ನೇ ಎತ್ತುವೆ ಹೊಚ್ಚಡಿಸಿ ಮಗನೇ. ಅಣ್ಣನನ್ನು ನಿನಗೆ ಸಲಿಗೆ ಕೊಟ್ಟ ಮನೆಯಲ್ಲಿ ಕರೆದುಕೊಂಡರೆ ಮತ್ತ ಬಡಪ ಹೆಸರನ್ನೇ ಎತ್ತುವೆ ಮೂರ್ಖ. ಮೊದಲು ಮನೆ ಬಿಟ್ಟು ದಾಟು ನನ್ನ ಮನೆಯಿಂದ. ಶಂಭು, ತೆಗೆದುಕೊಂಬಾರ್ಲೆ ಒಂದು ಚಾಟಿನ. ತಾಳು ಮಗಳೇ, ಈ ಪಾಟಿಲ್ಲ ಗಾರ್ಜನೆ ಆಡು. ಈ ನನ್ನ ತಮ್ಮನಿಂದ ಹೊಡೆಸಿ ಬಳಸಿ ಕೊಲ್ಲಲದು ನನ್ನ ಹೆತ್ತೇನಮ್ಮ. ಪಾಟೀಲ, ನೀನು 3 ವರ್ಷದ ಬಾಲಕನಿದ್ದಾಗ ನಿನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡ ಸಣ್ಣ ಕೂಸಿದ್ದು, ಅದನ್ನ ಜೋಪಾನ ಮಾಡಿದ ತಪ್ಪಿಗೆ ನನ್ನ ಈ ರೀತಿ ಹೊಡಿತೇನೋ ಹೊಡಿ. ಪಾಟೀಲ, ನೀ ಸಣ್ಣವಿದ್ದಾಗ ನಿನ್ನ ಬಾಳ ಯಾತ್ರೆ ಜಾತ್ರೆಗೆ ಕಡಿವಿ ಬಸಪ್ಪನ ಹಾದಿಲೆ ಈ ನನ್ನ 2 ಹೆಗಲ ಮೇಲೆ ಹೊತ್ತು ಬಂದ ತವಗದ ಬಾಳ ಯಾತ್ರೆ ಜಾತ್ರೆಗೆ ಹೋದಾಗ ನೀ ಅಲ್ಲಿ ಬೇಡಿದ್ದೆಲ್ಲ ಕೊಡಿಸಿ, ನಿನಗೆ ಏನು ಬೇಕಾದನ್ನ ತಿನಿಸಿ, ನನ್ನ 2 ಹೆಗಲ ಮೇಲೆ ಮಲಮೂತ್ರ ಮಾಡಿಕೊಂಡಾಗ ನಿನ್ನ ಬಟ್ಟೆ ಎಲ್ಲ ತೊಳೆದು ನಿನ್ನ ಸ್ವಚ್ಛ ಮಾಡಿದ್ಲ, ಅದರ ನೆನಪಿಸಿಕೊಂಡ. ಬಾಳೋ ಮಗಳೇ ಬಾಳೋ. ಅದನ್ನೆಲ್ಲ ನೆನಪಿಸಿಕೊಳ್ಳಲು ನನಗೆ ಈಗ ಸಮಯವಿಲ್ಲ. ಶಂಕರಗೌಡ, ಊರಿಗೆ ದೊಡ್ಡವ ನೀ, ಊರಿಗೆ ದೊಡ್ಡವ. ಈ ಪಾರ್ಟಿ ಮಧ್ಯೆ ಬರೋಕೆ ಗೊತ್ತಾಗ್ಲಿಲ್ಲ.
ನಮ್ಮ ಪಾಟೀಲ್ ರಾಯಿ ಪ್ರಾಧಿಕಾರದ ಗದ್ದಲಾಗದಾರ. ಆ ನಂತರ ತಾವು ಕೇಳಬಹುದು. ಆ ನಂತರ ತಾವು ಈ ವಿಷಯವನ್ನು ಕೇಳಬಹುದು. ಅಲ್ರಿ ಹಿರಿಗೌಡಪ್ಪನವ್ರು ಬಿಜಿ ಅದಾರ ಅಂತ ತಿಳ್ಕೊಳಕ್ ಹೋದ್ರಲ್ಲೇ ಹುಚ್ಚೋಳೆ ಮಗನ ನೆನಕ. ಆತ್ರ ಬಾಯಿನ ಕಚಡ ನನ್ನ ಮಕ್ಕಳ ಊರ ದಣಿಯಾದ ನನಗೆ ಅಪಹಾಸ್ಯ ಮಾಡಿ ನಗ್ತೀನಿ ಅಂದ್ರು. ಶಶಿಧರ, ನೀನೆಷ್ಟು ಬಡ ಜನರ ಹಾಳು ಮಾಡಿ ಇಲ್ಲಿಗೆ ಏಕೆ ಬಂದಿರುವುದು ನನಗೆ ಚೆನ್ನಾಗಿ ಗೊತ್ತು. ಮನಸೆ, ನೀನು ಎಷ್ಟು ಹೆಣ್ಣು ಮಕ್ಕಳ ಶೀಲಹರಣ ಮಾಡಿ ಈ ಗೌಡನಿಗೆ ತಂದು ಹಾಕಿದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಶಂಭೋ, ನಿಮ್ಮೆಲ್ಲರ ಅಂತ್ಯ ಹಾಡಿಸೋದಕ್ಕಾಗಿ ನನ್ನ ಶಿವರೂಪದ ಶಿವರಾಯ ಇನ್ನೂ ಜೀವಂತವಾಗಿದ್ದಾನೆ ಕಣ. ನಿಮ್ಮೆಲ್ಲರನ್ನು ಅಂತ್ಯ ಹಾಡುವುದಕ್ಕಾಗಿ ನನ್ನ ಮಗ ನಿಮ್ಮೆಲ್ಲರ ಸಮಾಧಿ ಕಟ್ಟಲು ಬಂದೇ ಬರ್ತಾನೆ. ಇದು ನಿಮಗೆ ನೆನಪಲ್ಲಿ. ಸಮಯ ನೋಡಿ ಇದಕ್ಕೊಂದು ತಂತ್ರ ರೂಪಿಸದೆ ನಾ ಬಿಡಲಾರೆ. ಲೇ ಶಂಕರಗೌಡ, ದನೆಯೆಂಬ ದಬ್ಬಾಳಿಕೆಯಿಂದ ನಮ್ಮ ದೋಸ್ತರಿಗೆ ನೀನು ಬನವಂತೆ ಮಾತಾಡುವೆಯ ಮಗನೇ? ನಿನ್ನ ಮೈ ಚರ್ಮ ಸುಲದ ಬಿಟ್ಟೇನು? ಯಾತ್ಸರದಿಂದ ಮಾತನಾಡು. ನೀನು ಏನು ಮಣಿ ಬಿಟ್ಟು ಹೋಗುವೆಯೋ ಏನು ವಾದ್ದು ಸಾಯಿಸಲು? ಸಾಯಿಸು. ಯಾಕಂದ್ರ ನನ್ನ ತಮ್ಮ ಸಾಲಿ ಕಲ್ತಾವ 4 ಮಂದಿ ಒಳಗೆ ತಲೆ ಎತ್ತಿ ಬಾಳಲಿ ಅಂತ ಹೇಳಿಕೆ ಸಂದ ನನ್ನ ಹೆಸರಿಗೆದ್ದ ಈ ಸರ್ವ ಆಸ್ತಿ ಅಲ್ಲ ನಿನ್ನ ಹೆಸರು ಮಾಡಿ ಬೈಟಲ್ಲ. ಅದ ಮಾಡಿದ್ದ ನಮ್ಮ ಮೊದಲನೇ ತಪ್ಪು. ಯಾಕಂದ್ರ ಹೆಂಡತಿ ಮಕ್ಕಳಿಲ್ಲದ ನಾಣ ಬದಗಿಯಿಂದ ಶಿವಭಕ್ತನಾಗಿ ನಡೆದನಲ್ಲ, ಅದನ್ನ ಮಾಡಿದ ತಪ್ಪು. ಮತ್ತೆ ಶಿವರಾಯ ಬಿಕಾರಿಯ ಮಾತನ್ನ ಎತ್ತುವೆಯಾ ನನ್ನ ಮುಂದೆ? ಸುಮ್ಮನೆ ಮನೆಯಿಂದ ನಡ. ಅಮ್ಮ, ತಮ್ಮನಿಂದ ಒಲಿಸಿ ಬೆಳೆಸಿಕೊಳ್ಳದೆ ನನ್ನನ್ನು ಹೆತ್ತೇನಮ್ಮ. ಹುಟ್ಟಿದನೆಂದೇ ಹರ್ಷಿತನಾಗಿ ಬಾಳಬೇಕಾದ ನಾನು ಈ ಎಲ್ಲ ಕಾರ್ಯವನ್ನು ನೋಡಲೆಂದೇ ನನ್ನನ್ನು ಹೆತ್ತೇನಮ್ಮ. ಹೇಳು ತಾಯಿ, ಹೇಳು, ನಾನಾವ ತಪ್ಪು ಮಾಡಿದ್ದೇನೆ ಎಂದು ನನಗೆ ಈ ಶಿಕ್ಷೆ ಅಮ್ಮ. ಅಂದು ಗೌಡನಾಗಿ ಮೆರೆದ ನಾನು ಈ ನನ್ನ ತಮ್ಮನ ಕೈಯಿಂದ ಒಲಿಸಿ ಬಳಸಿಕೊಳ್ಳೆಂದು ನಾನು ಹೆತ್ತೇನಮ್ಮ. ಅಮ್ಮ ಗ್ರಹ ಮಾತೆ, ನಾನು ನಿಜವಾಗಿಯೂ ಶಿವನ ಭಕ್ತನೇ ಆಗಿದ್ರೆ, ನಾನು ಈ ಮನೆಯ ಶಂಕರ ಗೌಡನೇ ಆಗಿದ್ರೆ ಮತ್ತೆ ನಾ ಈ ಮನೆಗೆ ಬರುವಂತೆ ಆಶೀರ್ವಾದ ಮಾಡು ತಾಯಿ. ಬರ್ತೀರಪ್ಪ, ನೀನಾದ್ರು ಚೆನ್ನಾಗಿರೋ ಈ ಮನೆಯಲ್ಲಿ. ಕಾಕಡೆ ಮಾರಕ್ ಹೋಗ್ಬಿಡ್ಲೇ ತವೇನ ಗೌಡ್ರೆ, ಅಂತೂ ತೊಲಗಿ ಹೋಯ್ತು ಪೀಡೆ ತೊಲಿದ್ರಂತ ಹಗಲ್ ಕನಸು ಕಾಣಿಸ್ಬೇಡ್ರಿ ಶಜಾಪರ. ಹೌದು, ಮನೆಯಿಂದ ಹೊರ ಹಾಕಿ ಹೋದ ಶಂಕರಗೌಡ ಆ ಬಡ ಬಿಕಾರಿಗಳು
ಜೊತೆ ಸೇರಿ ಏನಾದರೂ ಸಂಚೆ ರೂಪಿಸಬಹುದು. ಅದಕ್ಕೆಲ್ಲ ನಾನು ಉಪಾಯ ಮಾಡ್ತೇನೆ ಗೌಡ್ರೆ. ನಡ್ರಿ ಹೋಗೋಣ, ಒಳಗೆ ಹೋಗಿ ಎಲ್ಲ ಅರೇಂಜ್ಮೆಂಟ್ ಮಾಡೋಣ. ಆಯ್ತು ನಡೆ ಶಶಿಧರ. ಶಂಭೋಲಿಂಗ ನಾಣ ಹತ್ತೈತಿ ನೋಡ್ರಿ, ಕಬ್ಬಿನ ಪಡಕ ಬೆಂಕಿ ಮತ್ತೆ ಬರ್ತೀನಿ ನಾಣ.